ಇಲ್ಲ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮಿಡ್ ನೈಟ್ ಫೀಲಿಂಗ್. ಮಧ್ಯರಾತ್ರಿನಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆನ ಮಾಡ್ತಾರೆ, ನಿಮ್ಮ ಬಗ್ಗೆ ಅವರು ಏನು ಫೀಲ್ ಮಾಡ್ತಾರೆ ಅನ್ನೋವಂಥ ಒಂದು ಟಾಪಿಕ್ ಆಗಿರುತ್ತೆ. ನಿಮ್ಮ ಪರ್ಸನ್ ಕಡೆಯಿಂದ ಮಿಡ್ ನೈಟ್ ಫೀಲಿಂಗ್ ನಿಮಗೆ ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ನಿಮ್ಮ ಪರ್ಸನ್ ಹೆಸರನ್ನ 3 ಸಲ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಮತ್ತು ನಿಮ್ಮ ಪರ್ಸನ್ ಫೋಟೋ ನೋಡಿಕೊಂಡು ಈ ರೀಡಿಂಗ್ನ ನೋಡೋದ್ರಿಂದ ಕೂಡ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗುವಂಥದ್ದು ಇದೆ. ಎಲ್ಲರೂ ನಿಮ್ಮ ಪರ್ಸನ್ನ ನೆನೆಸ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ರೀಡಿಂಗ್ ಶುರು ಮಾಡೋಣ. ಸಾರಿ, ಸ್ವಲ್ಪ ಆಚೆಗಡೆ ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳಿದ್ದಾರೆ. ಏಂಜಲ್ಸ್, ನೀವಿಲ್ಲದೆ ಅವರ ಒಂದು ಲೈಫ್ ಆಗಿರ್ಬೋದು, ಅವರ ಒಂದು ರೂಮ್ ಆಗಿರ್ಬೋದು ಖಾಲಿ ಅಂತ ಅನ್ನಿಸ್ತಾ ಇದೆ ನಿಮ್ಮ ಪರ್ಸನ್ಗೆ. ಮಿಡ್ ನೈಟ್ನಲ್ಲಿ, ಮಧ್ಯರಾತ್ರಿನಲ್ಲಿ ನೀವಿಲ್ದಲೇ ಕೆಲವರು ನೀವು ಕೊಟ್ಟಿರುವಂಥ ಒಂದು ಗೊಂಬೆಯನ್ನು ನೀವೆಂತ ಅಂದ್ಕೊಂಡು ಅದ್ರ ಜೊತೆ ಮಾತಾಡ್ತಿರೋವಂಥದ್ದು ಇದೆ. ಅದನ್ನು ತಪ್ಪಿಕೊಂಡು ಮಲ್ತಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ನಿಮ್ಮ ಪರ್ಸನ್ನು ನಿಮ್ಮನ್ನು ನೀವು ಕೊಟ್ಟಿರುವಂಥ ಒಂದು ಗೊಂಬೆನಲ್ಲಿ, ನೀವು ಕೊಟ್ಟಿರೋಂಥ ಗಿಫ್ಟಲ್ಲಿ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನಿದ್ದೆ ಬರದಲ್ಲಿ ಎದ್ದು ಕೂತ್ಕೊಳ್ಳೋವಂಥದ್ದು ಇದೆ, ಆ ಗೊಂಬೆ ಜೊತೆ ಮಾತಾಡ್ತಿರೋವಂಥದ್ದು ಇದೆ. ಆ ಗೊಂಬೆಗೆ ನಿಮ್ಮನ್ನೇ ಆ ಗೊಂಬೆನಲ್ಲಿ ಫೀಲ್ ಮಾಡಿ ಆ ಗೊಂಬೆಗೆ ಮುತ್ತು ಕೊಡ್ತಿರೋವಂಥದ್ದಿದೆ. ತುಂಬ ಪ್ರೀತಿ ಮಾಡ್ತಿರೋಂಥ ಕೆಲವರು ನೀವು ನಿಮ್ಮ ಪರ್ಸನ್ಗೆ ಒಂದು ಪಿಲ್ಲೋ, ಆರ್ಟ್ ಶೇಪಲ್ಲಿರೋಂಥ ಪಿಲ್ಲೋಗನ್ನು ಗಿಫ್ಟಾಗಿ ಕೊಟ್ಟಿರ್ಬೋದು. ಅದನ್ನು ಕೂಡ ನಿಮ್ಮ ಪರ್ಸನ್ ಜೊತೆಯಲ್ಲಿ ಇಟ್ಕೊಂಡು ಫೀಲ್ ಮಾಡ್ತಿರೋವಂಥದ್ದು ಇದೆ. ನಿದ್ದೆ ಬರದಲ್ಲಿ ಎದ್ದು ಕೂತ್ಕೋತಿರೋವಂಥದ್ದು ಇದೆ. ನೀವಿಲ್ದಲೇ ಅವ್ರ ಲೈಫ್, ಅವ್ರ ರೂಮ್, ಅವ್ರ ಮನಸ್ಸು, ಅವರ ಜೀವನ ಏನಿದೆ ಪ್ರತಿಯೊಂದು ಖಾಲಿ ಅಂತ ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ನೀವಿದ್ದರೆ ಅವ್ರ ಲೈಫಲ್ಲಿ ಎಲ್ಲ ಫುಲ್ಫಿಲ್ ಆಗಿರುತ್ತೆ. ಅವ್ರು ನನ್ನ ಪರ್ಸನ್ ನನ್ನ ಲೈಫಲ್ಲಿ ಇಲ್ದಲೇ ಎಲ್ಲ ಖಾಲಿ ಅವರಿದ್ರೇ ನನ್ನ ಲೈಫ್ ಫುಲ್ಫಿಲ್ ಅನ್ನೋವಂಥದ್ದನ್ನು ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ಪ್ರೀತಿ ಮಾಡ್ತಾರಂತೆ ನಿಮ್ಮ ಪರ್ಸನ್ ನಿಮ್ಮನ್ನು. ತುಂಬ ಹಾರ್ಟ್ ಇಲ್ಲಿ ಚಾನಲ್ ಆಗ್ತಾಯಿದೆ. ಬರೀ ಹಾರ್ಟೇ ಬರ್ತಾಯಿದೆ ನೋಡಿ. ಸೋಲ್ಮೇಟ್ ಎನರ್ಜಿ ಇರೋವಂಥವ್ರು ಕೂಡ ಇಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಪರ್ಸನ್ನು ನಿಮ್ಮದು ಸೋಲ್ಮೇಟ್ ಎನರ್ಜಿ ಆಗಿರ್ಬೋದು, ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಆಗಿರ್ಬೋದು, ದೇವರೇ ಮಾಡಿರೋಂಥ ಜೋಡಿಗಳು ಕೂಡ ಆಗಿರ್ಬೋದು. ಕೆಲವೊಂದು ವಿಷಯಕ್ಕೆ ಜಗಳ ಮಾಡಿಕೊಂಡು ದೂರ ಇರೋವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇದೆ. ಅದರಿಂದ ಕೂಡ ನೀವು ಕೂಡ ತುಂಬಾ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಕೂಡ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಕೂಡ ಅವರು ನಿಮ್ಮನ್ನು ತುಂಬಾ ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಪರ್ಸನ್ ಇದ್ದಿದ್ದರೆ, ಅವ್ರಿಗೆ ನೀವಿದ್ದರೆ ಅವ್ರ ಲೈಫಲ್ಲಿ ಇನ್ಯಾರೋ ಬೇಡ. ನನ್ನ ಪರ್ಸನ್ ನನ್ನ ಜೊತೆ ಇದ್ದರೆ ನನ್ನ ಲೈಫ್ಗೆ ಇನ್ಯಾರ ಅವಶ್ಯಕತೆ ಕೂಡ ಇರೋದಿಲ್ಲ. ಅವರೊಬ್ಬರು ಇದ್ದರೆ ನನ್ನ ಲೈಫ್ ಫುಲ್ಫಿಲ್ ಆಗಿರುತ್ತೆ. ಯಾರ ಅವಶ್ಯಕತೆನೂ ಇಲ್ದಲೆ ನಾನು ತುಂಬ ಚೆನ್ನಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಂತದನ್ನು ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನೀವೊಬ್ಬರು ಇಲ್ಲದೇ ಇರೋದ್ರಿಂದ ಅವ್ರ ಲೈಫಲ್ಲಿ ಏನೇನೂ ಇಲ್ಲ. ಅವ್ರ ಹತ್ರ ದುಡ್ಡಿದೆ, ಮನೆ ಇದೆ, ಎಲ್ಲನೂ ಇದೆ. ಆದರೆ ಪ್ರೀತಿ ಅನ್ನೋದು ಇಲ್ಲ, ನೆಮ್ಮದಿ ಅನ್ನೋದು ಇಲ್ಲ, ಖುಷಿ ಅನ್ನೋದು ಕೂಡ ನಿಮ್ಮ ಪರ್ಸನ್ಗೆ ನೀವಿಲ್ದಲೇ ಇಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ನಿದ್ದೆ ಬರದಲ್ಲೇ ಎದ್ದು ಕೂತ್ಕೋತಿದ್ದಾರೆ ಅವರು. ನನ್ನ ಪ್ರೀತಿ ನನ್ನ ಜೊತೆ ಇಲ್ಲ ಅಂದರೆ ನನಗೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ ಅಂಥದ್ದನ್ನು ನಿಮ್ಮ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಪರ್ಸನ್ ನನಗೆ ಬೇಕು ಅಂತ ಕೂಡ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ದಲೇ ಅವ್ರಿಗೆ ನಿದ್ದೆನೂ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾರ ಜೊತೆ ಇದ್ದರೂ ಕೂಡ ನೀವಿದ್ದಾಗೆ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಆ ರೀತಿ ಯೋಚನೆನ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ. ನನ್ನ ಪರ್ಸನ್ನೇ ನನಗೆ ಇಂಪಾರ್ಟೆಂಟು. ನನ್ನ ಪರ್ಸನ್ ಜಾಗಕ್ಕೆ ಬೇರೆ ಯಾರನ್ನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾರೇ ಬಂದರೂ ಅವರ ಸ್ಥಾನನ ತುಂಬೋದಕ್ಕಾಗಲ್ಲ ಅಂತ ಕೂಡ ಇಲ್ಲಿ ಕೆಲವರು ಫೀಲ್ ಮಾಡ್ತಿರೋವಂಥದ್ದು ಇದೆ, ಯೋಚನೆ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಕೆಲವ್ರಿಗೆ ಇಲ್ಲಿ ದುಡ್ಡಿನ ವಿಷಯವಾಗಿ ಜಗಳ ಮಾಡಿಕೊಂಡು ಸಪ್ರೇಷನ್ ಆಗಿರೋವಂಥದ್ದು ಇದೆ. ಅದರಿಂದ ಇವಾಗ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ, ಬರೀ ದುಡ್ಡಿನ ವಿಷಯಕ್ಕೆ ನನ್ನ ಲೈಫ್ ಪಾರ್ಟ್ನರ್ನ ನಾನು ದೂರ ಮಾಡ್ಕೊಂಡ,
ಇವಾಗ ಇಷ್ಟೆಲ್ಲ ಆದಮೇಲೆ ನಾನು ಅವ್ರಿಗೋಸ್ಕರ ಇಷ್ಟೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಅವರಿಲ್ಲ ಅಂದರೆ ಇವಾಗ ಗೊತ್ತಾಗ್ತಾ ಇದೆ ನನ್ನ ಲೈಫಲ್ಲಿ ಅವ್ರು ನನ್ನ ಲೈಫ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋವಂಥದ್ದು ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾಯಿದ್ದಾರೆ. ತುಂಬಾ ಮಿಸ್ ಮಾಡ್ಕೊತಾರೆ, ಪ್ರತಿಯೊಂದರಲ್ಲೂ ನಿಮ್ಮನ್ನು ಮಿಸ್ ಮಾಡ್ಕೊತಾರೆ. ನಿಮ್ಮ ಮುಖ ನೋಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಕೂರಬೇಕು, ನಿಮ್ಮ ಜೊತೆ ಊಟ ಮಾಡಬೇಕು, ನಿಮ್ಮ ತೊಡೆ ಮೇಲೆ ಮಗು ರೀತಿ ಮಲ್ಕೋಬೇಕು, ನಿಮ್ಮ ತೋಳ ಮೇಲೆ ಮಲ್ಕೊಬೇಕು, ನಿಮ್ಮನ್ನು ಹಗ್ ಮಾಡಬೇಕು ಅಂತ ತುಂಬಾ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ನಿಮ್ಮನ್ನು ಫ್ರೆಂಡು, ಪ್ರೀತಿ, ತಂದೆ ತಾಯಿ, ಬ್ರದರು, ಸಿಸ್ಟರು ಎಲ್ಲ ಸ್ಥಾನನೂ ನಿಮಗೆ ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನೋಂಥದ್ದನ್ನು ನಿಮ್ಮ ಪರ್ಸನಲ್ಲಿ ಹೇಳ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ನೀವು ಅವ್ರನ್ನ ಒಂದು ಮಗು ರೀತಿ ನೋಡ್ಕೊತೀರಾ. ಆ ರೀತಿ ನನ್ನನ್ನು ಯಾರೂ ನೋಡ್ಕೊಳ್ಳೋದಿಲ್ಲ, ನನಗೆ ಮತ್ತೆ ಆ ಪ್ರೀತಿ ಬೇಕು. ನಿಮ್ಮ ಒಂದು ಸ್ಪರ್ಶ ಬೇಕು, ನಿಮ್ಮ ಕೈ ಹಿಡ್ಕೊಬೇಕು, ಮಧ್ಯರಾತ್ರಿನಲ್ಲಿ ಕೈ ಹಿಡಿದು ಒಂದು ವಾಕ್ ಅಂತ ಮಾಡಬೇಕು ಮಾತಾಡಿಕೊಂಡು ಅನ್ನೋವಂಥದ್ದು ಕೂಡ ಅವ್ರಿಗೆ ಯೋಚನೆ ಬರ್ತಾಯಿದೆ. ನೀವು ಅವ್ರ ಜೊತೆಲಿದ್ರೆ ಎಲ್ಲನೂ ಗೆಲ್ತಾರಂತೆ. ನನ್ನ ಪರ್ಸನ್ ನನ್ನ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಖುಷಿಯಾಗಿರ್ತಿತ್ತು. ಈ ನಿದ್ದೆ ಇಲ್ದಿರೋ ರಾತ್ರಿಗಳನ್ನು ಹೇಗೆ ನಾನು ಕಳೀಲಿ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆನ ಮಾಡ್ತಾಯಿದ್ದಾರೆ. ನೀವು ಅವ್ರ ಪಕ್ಕದಲ್ಲಿಲ್ಲ ಅಂತ ಅವ್ರಿಗೆ ನಿದ್ದೆ ಬರ್ತಾ ಇಲ್ವಂತೆ, ನೀವು ಅವ್ರ ಪಕ್ಕದಲ್ಲಿದ್ದರೆ ಮಾತ್ರ ಅವ್ರಿಗೆ ನಿದ್ದೆ ಬರುತ್ತೆ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ದಿನ ಅವ್ರ ಜೊತೆಯಲ್ಲಿ ರಾತ್ರಿ ಹೊತ್ತು ಕಳೀತಿದ್ದಂಥ ಸಮಯನ, ಅವ್ರಿಗೆ ನೀವು ಕೊಡ್ತಿದ್ದಂಥ ಟೈಮನ್ನು, ಅವ್ರ ಜೊತೆ ನೀವು ಮಾತಾಡ್ತಿದ್ದಂಥ ಮಾತುಗಳನ್ನು ಮೆಲ್ಕಾಕೊಂಡು ಅವ್ರ ಮನಸ್ಸಿನಲ್ಲಿ ಅದನ್ನು ಮೆಲ್ಕಾಕೊಂಡು ಅವರು ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ. ತುಂಬಾ ಮಿಸ್ಸಿಂಗ್ ಎನರ್ಜಿ ಬರ್ತಾಯಿದೆ ಇಲ್ಲಿ. ಕೆಲವರು ಇಲ್ಲಿ ಬೇಜಾರಲ್ಲಿ ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರೋವಂಥದ್ದು ಕೂಡ ಇದೆ. ಮತ್ತು ನೀವು ನಿಮ್ಮ ಪರ್ಸನ್ ನಂಬರನ್ನು ಬ್ಲಾಕ್ ಮಾಡಿರೋವಂಥದ್ದು ಕೂಡ ಇದೆ. ಅದನ್ನು ಕೂಡ ಅವರು ಯೋಚನೆನ ಮಾಡ್ತಾಯಿದ್ದಾರೆ. ಯಾವಾಗ ನನ್ನ ಪರ್ಸನ್ ನನ್ನ ನಂಬರ್ನ ಬ್ಲ್ಯಾಕಿಂದ ತೆಗಿತಾರೆ, ಯಾವಾಗ ನನಗೆ ಕಾಲ್ ಮಾಡ್ತಾರೆ, ನಾನು ಕಾಲ್ ಮಾಡಿದ್ರೆ ನನ್ನ ಪರ್ಸನ್ ಪಿಕ್ ಮಾಡ್ತಾರಾ, ಮಾಡಲ್ವಾ, ಏನು ಮಾಡ್ಬೋದು ಅಂಥದ್ದು ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಾಯಿದ್ದಾರೆ. ಹಾರ್ಟ್ ಎಷ್ಟು ಚೆನ್ನಾಗಿ ಚಾನಲ್ ಆಗಿದೆ ಅಂದರೆ ಇಲ್ಲಿ ಹೃದಯದಿಂದ ಅವರು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಮಿಸ್ ಮಾಡ್ಕೊತಾರೆ. ನಿಮ್ಮನ್ನು ಅವರು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮ ಜಾಗಕ್ಕೆ ಅವ್ರು ಮತ್ತೆ ಇನ್ಯಾರನ್ನು ಕೂಡ ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ. ಹೃದಯದಿಂದ ಪ್ರೀತಿ ಮಾಡಿದ್ದೀನಿ. ಈ ಪ್ರೀತಿನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಈ ಪ್ರೀತಿ ನನಗೆ ತುಂಬ ಇಂಪಾರ್ಟೆಂಟು. ನನ್ನ ಪರ್ಸನ್ ನನಗೆ ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋವಂಥದ್ದು ಇದೆ. ನೀವು ಕೊಟ್ಟಿರೋಂಥ ಗಿಫ್ಟು, ನೀವು ಯೂಸ್ ಮಾಡೋವಂಥ ಪರ್ಫ್ಯೂಮ್, ನಿಮ್ಮ ಬಟ್ಟೆಗಳನ್ನು, ನೀವು ಕೊಡಿಸಿರೋಂಥ ಬಟ್ಟೆಗಳನ್ನು ನೀವೇ ಅಂತ ಅಂದ್ಕೊಂಡು ಅದ್ರ ಜೊತೆ ಅವರು ಅವರ ಟೈಮನ್ನು ಸ್ಪೆಂಡ್ ಮಾಡ್ತಿರೋವಂಥದ್ದು ಕೂಡ ಇಲ್ಲಿ ಇದೆ. ರಾತ್ರಿ ಹೊತ್ತು ನೀವು ಕೊಟ್ಟಿರೋಂಥ ಗಿಫ್ಟ್ಗಳನ್ನೇ ನನ್ನ ಪರ್ಸನ್ ಅಂತ ಅದ್ರ ಜೊತೆ ನಿಮ್ಮ ಪರ್ಸನ್ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇವಾಗ ಗೊತ್ತಾಗ್ತಾ ಇದೆ, ನಾನು ಅವ್ರನ್ನ ಎಷ್ಟು ಕೇರ್ಲೆಸ್ ಮಾಡಿದೆ, ಅವ್ರು ಕೊಟ್ಟಿರೋ ಗಿಫ್ಟ್ಗಳನ್ನು ಎಷ್ಟು ಕೇರ್ಲೆಸ್ ಮಾಡಿದೆ, ನನ್ನ ಪರ್ಸನ್ನ ಎಷ್ಟು ಕೇರ್ಲೆಸ್ ಮಾಡಿದೆ, ನನ್ನ ಪರ್ಸನ್ ನಾನು ಕೇರ್ ಮಾಡ್ತಿದ್ದನ್ನು ನಾನು ಎಷ್ಟು ಕೇರ್ಲೆಸ್ ಮಾಡಿದೆ, ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಈ ರೀತಿ ಮಾಡಿದ್ರಿಂದ ಇವತ್ತು ನಾನೇ ಬೇಕು ಅಂದರೂ ಕೂಡ ನನ್ನ ಪರ್ಸನ್ ಕಡೆಯಿಂದ ನನಗೆ ಯಾವುದೇ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅವರು ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನಾನು ಅವರನ್ನು ಇಗ್ನೋರ್ ಮಾಡಿದ್ದಕ್ಕೆ ನನ್ನ ಪರ್ಸನ್ ಕೂಡ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ. ಇದೆಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗಲಿ, ಮತ್ತೆ ಮೊದಲಿನಂತೆ ನಾವು ಆಗಬೇಕು ಅಂತ ಕೂಡ ನಿಮ್ಮ ಪರ್ಸನ್ ತುಂಬಾ ಯೋಚನೆ ಮಾಡ್ತಿರೋವಂಥದ್ದು ಇದೆ.
ರಾತ್ರಿ ಹೊತ್ತು ಎದ್ದು ನಿಮ್ಮನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರೋ ಅಂಥದ್ದು ಕೂಡ ಇದೆ. ನೀವು ಕೊಟ್ಟಿರೋಂಥ ಟೆಡಿನ ಇಟ್ಕೊಂಡು ಆ ಟೆಡಿ ಮೇಲೆ ಅವರು ಮಲ್ಕೊಂಡು ನಿಮ್ಮ ತೊಡೆ ಮೇಲೆ ಮಲ್ಕೋತಿದ್ದೀನಿ ಅಂತ ಫೀಲ್ ಮಾಡ್ತಿರೋ ಅಂಥದ್ದು ಇದೆ. ಆ ಟೆಡಿನ ತಪ್ಪಿಕೊಂಡು ನಿಮ್ಮನ್ನೇ ತಪ್ಕೊಂಡಿದ್ದೀನಿ ಅಂತ ಮಾತಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ತುಂಬ ಟೆಡಿ ಎನರ್ಜಿನೇ ಬರ್ತಿದೆ. ಗೊತ್ತಿಲ್ಲ ಎಷ್ಟು ಜನಕ್ಕೆ ಇದು ರೆಸೊನೇಟ್ ಆಗುತ್ತೆ ಅಂತ. ನಿಮ್ಮನ್ನು ಆ ಒಂದು ಟೆಡಿನಲ್ಲಿ ಅವರು ನೋಡ್ತಾ ಇದ್ದಾರೆ. ಕೈಯಲ್ಲಿ ಹಿಡಿಯೋದಕ್ಕಾಗಲ್ಲ, ಅದಕ್ಕೋಸ್ಕರ ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿದ್ದೋ ಪ್ರೀತಿಯಿಂದ ಮಾತಾಡಿಕೊಂಡು ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಬೇರೆಯವರ ಮಾತಿಂದ ಬೇಜಾರಾಗಿ ಕೂಡ ಜೊತೆಯಲ್ಲೇ ಇದ್ದು ಮಾತು ಬಿಟ್ಟಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಜೊತೆಯಲ್ಲೇ ಇದ್ದರೂ ಕೂಡ ನಿಮ್ಮ ಪರ್ಸನ್ ಮತ್ತು ನೀವು ದೂರ ಇರೋವಂಥದ್ದು. ಒಂದೇ ಕಡೆ ಇದ್ದರೂ ಕೂಡ ನಿಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನಾನು ಯಾರೋ ನೀವು ಯಾರೋ ಅನ್ನೋ ರೀತಿ ನೀವು ಇರೋವಂಥದ್ದು ಕೂಡ ಇಲ್ಲಿ ಚಾನಲ್ ಆಗ್ತಾಯಿದೆ. ಅದರಿಂದ ಕೂಡ ನಿಮ್ಮ ಪರ್ಸನ್ಗೆ ಬೇಜಾರಾಗ್ತಾಯಿದೆ. ದೂರ ಇದ್ರೇ ಇರೋದಕ್ಕಾಗಲ್ಲ ಅಂತಾರಲ್ಲ, ನನ್ನ ಪರ್ಸನ್ ನನ್ನ ಜೊತೆಯಲ್ಲೇ ಇದ್ದರೂ ಕೂಡ ನನ್ನ ಪರ್ಸನ್ ಜೊತೆ ನಾನು ಇಲ್ಲ ಅನ್ನೋದನ್ನು ನಾನು ಹೇಗೆ ತಗೊಳ್ಳಿ ಅಂತ ಕೂಡ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾರೆ, ಹೇಗಿದನ್ನು ಇವರು ತಡ್ಕೊಂಡಿದ್ದಾರೆ ಆ ಥರ ಅಂದರೆ ಹೇಗೆ ಇವರು ನನ್ನ ಜೊತೆಲೇ ಇದ್ದು ಕೂಡ ನನ್ನಿಂದ ದೂರನ ಕಾಯ್ದಿರಿಸಿದ್ದಾರೆ, ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿದ್ದಾರೆ, ಹೇಗೆ ಸಾಧ್ಯ ಅಂತ ಕೂಡ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಚಾನಲ್ ಆಗ್ತಾಯಿದೆ. ಯಾರೇನೇ ಮಾಡಿದ್ರು ಕೂಡ ನಾನು ನನ್ನ ಪರ್ಸನ್ ಒಂದೇ, ಅದನ್ನು ದೂರ ಮಾಡೋದಕ್ಕಾಗಲ್ಲ, ನಮ್ಮನ್ನು ದೂರ ಮಾಡೋದಕ್ಕಾಗಲ್ಲ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಯೋಚನೆ ಮಾಡ್ತಿರೋವಂಥದ್ದು ಇದೆ, ಫೀಲ್ ಮಾಡ್ತಿರೋವಂಥದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸೊನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.